ಯಾವಾಗ ಬರ್ತದತ್ತ ಅನ್ನೋದನ್ನು ಬಸವಣ್ಣವರಿಂದ ಹೇಳ್ತಾರೆ. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿನ್ನ ಶ್ರೀಚರಣ ಬ್ರಹ್ಮಾಂಡದಿಂದ ತತ್ತ ನಿನ್ನ ಶ್ರೀಮುಕುಟ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಳಕ್ಕೆ ಬಂದು ತುಳುಕಾದ್ರಿಯ ಏನ್ರಿ ಹೇಳ್ತಾರ. ಯಾರು ಹೇಳ್ತಾರ? ಬಸವಣ್ಣವರಿಂದ ಹೇಳ್ತಾರೆ. ಎಷ್ಟು ಕಿಮ್ಮತ್ತಿನ ಮಾತಿದು. ಪರಮಾತ್ಮ ಹೆಂಗದಾನ ನಾವು ನೀವು ನೋಡಿರ್ತಕ್ಕಂಥ ಪರಮಾತ್ಮ ಅಲ್ಲ. ಪರಮಾತ್ಮ ಹೆಂಗದನ ತಗೊಂಡು ಕೇಳಿದ್ರೆ ಜಗದಾಗಲ್ಲ, ಈ ಜಗತ್ತೆಟ್ಟಾಗಲ್ಲದಲ್ಲ ಅಟ್ಟು ಪರಮಾತ್ಮ ಅದಾನ. ಮುಗಿಲಾಗಲ್ಲ, ಈ ಮುಗಿಲೆಟ್ಟಾಗಲ್ಲದಲ್ಲ ಅಟ್ಟು ಪರಮಾತ್ಮ ಅದಾನ. ಪಾತಾಳದಿಂದ ತತ್ತ ನಿನ್ನ ಶ್ರೀಚರಣ. ಒಂದು ವೇಳೆ ನಾವು ಪಾದನೆ ಮುಟ್ಟಿ ಪೂಜೆ ಮಾಡ್ಬೇಕಂತಂದ್ರೆ ಪರಮಾತ್ಮನ ಪಾದ ಎಲ್ಲೇ ತಗೊಂಡು ಕೇಳಿದ್ರೆ ಇದೇನು ಭೂಮಿ ಕಾಣ್ತದಲ್ಲ, ಭೂಮಿ ಕೆಳಗೆ ಒಂದು ಲೋಕದೆ, ಅದಕ್ಕೆ ಪಾತಾಳ ತಗೊಂಡು ಕರೀತಾರೆ. ಆ ಪಾತಾಳಕ್ಕಿಂತಲೂ ಕೂಡ ಹತ್ತತ್ತ ಪರಮಾತ್ಮನ ಪಾದ ಅದಾವತ್ತಂದ್ರೆ ನೀವೆಲ್ಲಿ ಪೂಜೆ ಮಾಡೋರು? ಸಾಧ್ಯ ಆಕತ್ತೇನ್ರಿ? ಇದ್ದಿಂದ 3 ಜಗಲಿ ಮೇಲೆ ದೇವರೇ ಪೂಜೆ ಮಾಡೋಕ್ಕಾಗಲ್ದು. ಇನ್ನು ಪಾತಾಳಕ್ಕಿಂತ ಹತ್ತತ್ತಿರ್ತಕ್ಕಂಥ ಏನ್ರಿ ಪರಮಾತ್ಮನ ಪಾದ ಮುಟ್ಟಿ ಪೂಜೆ ಮಾಡೋಕೆ ಹೆಂಗಾಕದ? ಒಂದು ವೇಳೆ ನಾವು ತಲೆ ಮುಟ್ಟಿಂದ ಪೂಜೆ ಮಾಡ್ಬೇಕಂದ್ರೆ ಏನ್ರಿ ಪರಮಾತ್ಮನ ತಲೆ ಎಲ್ಲಿ ಅದ ತಗೊಂಡು ಕೇಳಿದ್ರೆ ಬ್ರಹ್ಮಾಂಡಕ್ಕಿಂತಲೂ ಕೂಡ ಹತ್ತದತ್ತೆ. ಈಗೇನು ಮ್ಯಾಲೆ ಬೆಳ್ಳ ಕಾಣಕತ್ತದಲ್ಲ, ಇದ್ರ ಮ್ಯಾಲೆ ಒಂದು ಲೋಕ ಅದತ್ತೆ, ಅದಕ್ಕೆ ಬ್ರಹ್ಮಾಂಡ ಹತ್ತುಕೊಂಡು ಕರೀತಾರತ್ತೆ. ಆ ಬ್ರಹ್ಮಾಂಡಕ್ಕಿಂತಲೂ ಕೂಡ ಹತ್ತತ್ತಿಂದ ಪರಮಾತ್ಮನ ತಲೆ ಅದತ್ತಂದಾಗ ನಾವು ಎಲ್ಲಿ ತಲೆ ಮುಟ್ಟಿ ಪೂಜೆ ಮಾಡೋರು? ಇದು ಆಗಂಗಿಲ್ಲ, ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ ತಗೊಂಡ್ರೆ ಯಾವ ಹಂತ ಅಗಮ್ಯ ಅಗೋಚರನಾಗಿರ್ತಕ್ಕಂಥ ಪರಮಾತ್ಮನನ್ನು ಒಬ್ಬ ಸದ್ಗುರುನಾಥ ನಮಗೆ ಏನು ಮಾಡಿ ಕೊಡ್ತಾನೆ ತಗೊಂಡು ಕೇಳಿದ್ರೆ ಏನ್ರಿ ಅಂಥ ದೊಡ್ಡವನಾಗಿರ್ತಕ್ಕಂಥ ಪರಮಾತ್ಮನನ್ನು ನಮ್ಮ ಅಂಗೈ ಒಳಗಿನ ಸಣ್ಣವನ್ನಾಗಿ ಮಾಡಿ ತಂದು ಕೊಡ್ತಾನೆ. ಅಪ್ಪ ಪರಮಾತ್ಮನ ತಲೆ ಮುಟ್ಟಿ ಪೂಜೆ ಮಾಡು, ಪರಮಾತ್ಮನ ಭುಜಗಳನ್ನು ಮುಟ್ಟಿ ಪೂಜೆ ಮಾಡು, ಪರಮಾತ್ಮನ ಪಾದನೂ ಕೂಡ ಮುಟ್ಟಿ ಅಂತ ಪೂಜೆ ಮಾಡಿ ತಗೊಂಡ್ರೆ ನಮ್ಮ ಒಳಗಿರ್ತಕ್ಕಂಥ ಚೈತನ್ಯವನ್ನೇ, ನಮ್ಮ ಒಳಗಿರ್ತಕ್ಕಂಥ ಕಾಣದೇ ಇರ್ತಕ್ಕಂಥ ಪರಮಾತ್ಮನನ್ನು ನಮ್ಮ ಈ ಇಷ್ಟಲಿಂಗದೊಳಗಿಂದ ತುಂಬಿ ನಿನಗೆ ಈ ದೇವರನ್ನು ಬಿಟ್ಟರೆ ಲಿಂಗ ದೇವರ ಮುಂದೆ ಅನ್ಯ ದೇವರುಂಟೆ ಏನ್ರಿ? ನಾವು ಈ ಧರ್ಮದೊಳಗೆ ನಾವು ಹುಟ್ಟಿ ಬೆತ್ತಿಕೊಂಡಾಗ ವೀರಶೈವ ಲಿಂಗಾಯತ ಧರ್ಮದೊಳಗೆ ಹುಟ್ಟಿ ಬೆತ್ತಿಕೊಂಡಾಗ ಅದಕ್ಕಾಗಿ ನಂಬಿಗರ ಚೌಡ ಹೇಳ್ತಾನೆ, ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಅಡ್ಡ ನಿಟ್ಟ ಬೀಳುವವನ ಮುದ್ದು ಮುಖದ ಮೇಲೆ ಎಡಗಾಲಿನ ಪಾದರಕ್ಷೆಯನ್ನು ತೆಗೆದುಕೊಂಡು ಲಟಲಟನೆ ಹೊಡೆಯಿಂದ ನಮ್ಮ ಅಂಬಿಗರ ಚೌಡಯ್ಯ ಹತ್ತುಕೊಂಡು ಹೇಳ್ತಾರಲ್ರಿ. ಅಂತ ಲಿಂಗ ತಗೊಂಡ್ರೆ ಇದು ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ. ಇದ್ರೊಳಗೆ ನಮ್ಮ ಒಳಗಿರ್ತಕ್ಕಂಥ ಪರಮಾತ್ಮನನ್ನೇ ಈ ಲಿಂಗದೊಳಗಿಂದ ತುಂಬಿ ಅಂಥ ಅಗಮ್ಯ ಅಗೋಚರನಾಗಿರ್ತಕ್ಕಂಥ ಪರಮಾತ್ಮನನ್ನು ಈ ಜಗತ್ತಿನ ತುಂಬ ಅನ್ಕೊಂಡ ಪರಮಾತ್ಮ ಅದನ್ನು ತಂದಾಗ ಜಗತ್ತು ಯಾವ ರೀತಿಯಾಗಿ ಅದನ್ನು ತಗೊಂಡು ಕೇಳಿದ್ರೆ ಹೆಂಗೆ ಗೋಲಾಕಾರದಲ್ಲ ಅದೇ ಆಕಾರದೊಳಗೆ ನಮಗೆ ಗುರು ಇಷ್ಟಲಿಂಗನ ತೆಗೆದು ಮಾಡಿ ತಂದು ನಮ್ಮ ಅಂಗೈಗೆ ಅಂದ ಕೊಡ್ತಾನಪ್ಪ. ನಿತ್ಯ ನೀ ಪರಮಾತ್ಮನನ್ನು ಪೂಜೆ ಮಾಡು. ಇಷ್ಟಲಿಂಗ ತಗೊಂಡ್ರೆ ಪರಮಾತ್ಮ ಏನಂದ್ರೆ ಇಷ್ಟಲಿಂಗ ಅಂದರೆ ಶಿವ. ನಮಗೆ ಲಿಂಗದಕ್ಕಿಂತಲೂ ಕೂಡ ದೊಡ್ಡದಾಗಿರ್ತಕ್ಕಂಥ ಬದುಕಿನೊಳಗಿಂದ ಯಾವುದೂ ಇಲ್ಲ. ಅದಕ್ಕಾಗಿ ನಂತ ಅಗಮ್ಯ ಅಗೋಚರನಾಗಿರ್ತಕ್ಕಂಥ ಪರಮಾತ್ಮನನ್ನು ಒಬ್ಬ ಗುರು ಆಗಿರ್ತಕ್ಕ ನಮ್ಮ ಅಂಗೈಗಂದ ತಂದು ಕೊಡ್ತಾನೆ. ಸುಮ್ಮನೆ ನಾ ಯಾವಾಗಾರ ಒಂದು ಹಾಸ್ಯಕ್ಕೊಂದು ಕತೆ ಹೇಳ್ತಿದ್ದೇನೆ ಏನ್ರಿ, ಯಾರೇ ಕೇಳ್ತಿರ್ತಾರಲ್ರಿ ಅಂಥ ದೊಡ್ಡ ಪರಮಾತ್ಮ ಏನ್ರಿ ಒಮ್ಮೆ ಇಟ್ಟಂಗೆ ಸಣ್ಣವಾಗಿ ಬರ್ತಾನೆ ರೀ ಎತ್ಕೊಂಡಂಗೆ ಒಂದು ಪ್ರಶ್ನೆ ಇರ್ತದೆ. ಯಾರಿಗಾದ್ರೂ ಅನಿಸೋದೇ ಅಲ್ರಿ ಅಂಥ ದೊಡ್ಡ ಪರಮಾತ್ಮ ಅಮ್ಯಾಂಗೆ ಸಣ್ಣವಾಗಿ ಬರ್ತಾನೆ ಎತ್ಕೊಂಡೊಂದು ಪ್ರಶ್ನೆ ಇರ್ತದಲ್ಲ. ಸುಮ್ಮನೆ ನಾವು ಒಂದು ಹಾಸ್ಯಕ್ಕೆ ಒಂದು ಕತೆ ಹೇಳ್ತಿದ್ದೆ. ಯಾವನೋ ಒಬ್ಬ DC ಅತ್ ಏನ್ರಿ ದೊಡ್ಡ ಏನ್ರಿ ಅಧಿಕಾರಿ, ಅವ ದೊಡ್ಡ ಅಧಿಕಾರಿ ಏನ್ರಿ ಬೇಕಾದಟ್ಟು ಅವನಿಗೆ ಪಗಾರ. ಮದುವೆಗಿಂದ 20 ವರ್ಷ ಆದರೂ ಅವನಿಗೆ ಮಕ್ಕಳಾಗಿದ್ದಿಲ್ಲ. ಯಾವಾಗಿಂದ ಮದುವೆಗಿಂದ 20 ವರ್ಷ ಆದರೂ ಮಕ್ಕಳಾಗಿದ್ದಿಲ್ಲ. ಅಚಾನಕಿಂದ 20ನೇ ವರ್ಷಕ್ಕೆ ಒಂದು ಗಂಡಸು ಮಗ ಹುಡುದು. ಎಷ್ಟು ಖುಷಿ ಆಗಲಿಕ್ಕಿಲ್ರಿ ಅಲ್ರಿ. ಮಳೆಗಾಲದಾಗೆ ಅಂದ ಮದುವೆ ಆಗಿರ್ತದೆ, ಬ್ಯಾಸಿಗೆಗೆ ಹಾಡ್ದಿರ್ತಾರೆ, ಪೀಡೆ ಅನ್ಸ್ಕೊ ತಿರುಗಾಡ್ತಿರ್ತಾರೆ. ಅಷ್ಟು ಖುಷಿ. 20 ವರ್ಷದ ನಂತರದಿಂದ ಗಂಡಸು ಮಗ ಬಿಟ್ಟಾನ. ಎಷ್ಟು ಖುಷಿ ಆಗ್ಲಿಕ್ಕಿಲ್ಲ DC-ಗೆ. ಅವ DC ಅಂದ ಯಾರು ಎಲ್ಲಿ ನೋಡ್ತಿಲ್ಲ ಅಂದ ಏನ್ರಿ ಪೇಡೆ ಅನ್ಸೋದೇನು ಹಿಂಗೆ ಸ್ವೀಟ್ ಅನ್ಸೋದೇನು ಭಯಂಕರ ಖುಷಿ ಅವನಿಗೆ. ಯಾವಾಗಿಂದ ಕೂಸು ಹುಡ್ತು ಹುಟ್ಟಂದ 15-20 ದಿವಸ ಆಗಿತ್ತು. ಒಂದು ದಿವಸ ಅಂದ ಹೆಂಡತಿ ಹತ್ತಿರಂದ ಹೋಗಿ ಅಂದ ಹೆಂಡತಿಗೆ ಅಂದ ಅಂದ ಏನ್ರಿ ಅಂದ್ಲು. ನನ್ನೊಂದು ಮಾತು ನಡೆಸ್ಕೊಡ್ತೀಯೇನು ಅಂದ. ಏನು ಹೇಳ್ರಿ ಅಂದ್ಲು. ಏನಿಲ್ಲ, ಒಟ್ಟು ನನ್ನ ಕೂಸು ಅಳದು, ನನ್ನ ಮಗ ಅಳ ನೋಡಿ ನನ್ನ ಕಿವ್ಯಾಗ ಬೀಳಬಾರ್ದು, ಹಂಗೆ ಜಾಕಿ ಮಾಡು. ಒಟ್ಟು ಅಳದು ನನ್ನ ಕಿವ್ಯಾಗೆ ಬೀಳ್ಬಾರ್ದು. ಯಾಕೆ ಅಂದು ನಾನು ಬೇಕಂತ ಹೇಳಿಸ್ತೀನಿ, ನಾನು ಬೇಕಂತ ಹೇಳಿಸ್ತೇನೆ, ನಾನು ಚೂಟ್ ಹೇಳಿಸ್ತೀನಿ. ಆದರೂ ಕೂಡ ನನ್ನ ಮಗ ಅಳ ನೋಡಿ ಅಂದ್ರೆ ನನ್ನ ಕಿವ್ಯಾಗ ಬೀಳ್ಬಾರ್ದು. ಆಯ್ತು ಬಿಡ್ರಿ, ಹಾಗೆ ಜಾಕಿ ಮಾಡ್ತೀನಿ ತಿಳ್ಕೊಂಡು ಹಾಗೆ ಜಾಕಿ ಮಾಡಕತ್ತು ಏನ್ರಿ. ಒಂದು ದಿವಸನೂ ಕೂಸ ಅಳ ನೋಡಿ DC ಕಿವ್ಯಾಗ ಅಂದು ಬೀಳಿಲ್ಲ. ವರ್ಷದ್ದಾಯ್ತು, 2 ವರ್ಷದ್ದಾಯ್ತು, 3 ವರ್ಷದ್ದಾಯ್ತು, 4 ವರ್ಷದ್ದಾಯ್ತು, 5 ವರ್ಷದ್ದಾಯ್ತು. ಯಾವಾಗಿಂದ 5 ವರ್ಷದ್ದಾಯ್ತು ಏನ್ರಿ. ಒಂದು ದಿವಸನೂ ಕೂಡ ಅಳ ನೋಡಿ ಅಂದ DC ಕಿವ್ಯಾಗ ಅಂದ ಬೀಳಿಲ್ಲ. ಒಂದು ದಿವಸ ಅಂದ ಸಾಯಂಕಾಲ 5 ಗಂಟೆಗೆ ಏನ್ರಿ 5 ವರ್ಷದಾಗಿತ್ತು. ಸಾಯಂಕಾಲ 5 ಗಂಟೆಗೆ ಅಂದ ಮುಖ ತೊಗೊಂಡು ಒಂದು ಟೀ ಕುಡ್ದು ಏನ್ರಿ ಮಗನ ಆಡಸು ಗೊತ್ತ ಹೊರಗೆ ಕಟ್ಟಿ ಏನ್ರಿ ಕಟ್ಟಿ ಕುಂದಿರ್ತೀರಲ್ಲ ನೀವು, ಇಲ್ಲಿ ಸಿಟಿಯಾಗ ಕುಂದ್ರಲ್ಲ, ಹಳ್ಳ್ಯಾಗ ಭಾಳ ಮಜಾ.
ಸಾಯಂಕಾಲ 5 ಗಂಟೆಗೆ ಅಂದ ಮುಖಕ್ಕೆ ತೊಗೊಂಡು ಒಂದು ಕಪ್ ಚಹಾ ಕುಡ್ದು ಯಾರ್ದ್ರ ಕಟ್ಟೆ ಮ್ಯಾಗ ಒಂದು 4-5 ಮಂದಿ ಹೆಣ್ಮಕ್ಳು ಕೂತಾರ ಅಂದ್ರೆ ಯಾರ್ದ್ರ ಮನೆ ಬೆಂಕಿ ಹಚ್ತಾರ ತಿಳ್ಕೊಬೇಕು. ಇಲ್ಲ ಸುಳ್ಳಲ್ಲ, ಅವ್ರು ಒಂದು ಮಾಡ್ಕೊಂಡು ತಿನ್ನೋದು ಮಾತಾಡಲ್ರಿ. ಒಂದು ತಮ್ಮ ಮನೆ ಸುದ್ದಿ ಒಂದು ಮಾತಾಡಂಗಿಲ್ಲ, ಬರೇ ಮಂದಿನ ಹಂಗೆ ಕುಯ್ ಕುಯ್ ಕುಯ್. ನೀವು ಪರೀಕ್ಷೆ ಮಾಡ್ಬೇಕು. ನೀವು ಹಳ್ಳಿಗಳಿಗೆ ಹೋದಾಗ ಏನ್ರಿ ಗಂಡ್ಮಕ್ಳು ಹೋಗಿ ಕಟ್ಟಿ ಕಂಪ್ನಿ ಅಂತೀವಿ, ಹೆಣ್ಮಕ್ಳದಾಗೂ ಕಟ್ಟಿ ಕಂಪ್ನಿ ಅದಾರ. ಇವ್ರೇನು ಸುಮ್ಮಿರ್ತಾರಂದ್ರೆ ಯಾವಾಕಿರ ಹೋಗ್ಬೇಕು ಪಾಪ, ಹೆಂಗೆ ಹೊಸ ಸೀರೆಗೆ ಉಟ್ಕೊಂಡು ಹೊಂಟಿಲ್ಲತ್ತ ಒಯ್ಯಾಕಿನ ಗಂಡು ಮಾನ್ಯ ಸೀರೆ ತಂದು ಕೊಡೋದು ದಿಮಕ್ಕೆ ಬಂದು ಸುಮ್ಮನೆ ಮಾತಾಡೋದು. ಸಿಟ್ಯಾಗ ಹಂಗಲ್ಲ ಯಾರ ಮಗನ ಮನ್ಯಾಗ ಒಂದು ಅಂತಸ್ ಹೆಚ್ಚಿಗೆ ಅಯ್ಯೋಕಿನ ಗಂಡ ಒಂದು ಅಂತಸ್ ಹೆಚ್ಚು ಕಟ್ಟಂತ ದಿಮಕ್ಕೆ ಬಂದತಿ. ಯಾಕ್ರಿ ಸಿಟ್ಯಾಗೂ ಅದಾನೆ, ಹಳ್ಳ್ಯಾಗೂ ಅದಾನೆ ಏನ್ರಿ. ಎಲ್ಲರೂ 4 ಮಂದಿ ಕೂತ್ರತ್ತಂದ್ರೆ ಅದು ನಡೀತದೆ. ಹಾಗಾಗಿ DC ಹೆಣ್ತೇನು ಮಾಡಲು ಸಾಯಂಕಾಲ ಒಂದು 5 ಗಂಟೆ ಸುಮಾರು ಪಾಪ ಹೊರಗಿಂದ ಕಟ್ಟಿ ಮೇಲಿಂದ ಕುಂತಾಳ, ಮಗನ ಎತ್ಕೊಂಡು ಆಡಿಸ್ಬೋದು ಕುಂತಾಳ. ಯಾವಾಗಿಂದ ಹಿಂಗೆ ಕುಂತು ಬಳಕ ನಿಮಗೊಂದು ಮಾತು ಹೇಳ್ತೀನಿ. ಅಲ್ಲೆಲ್ಲ ಕಾಗಿ ಗುಬ್ಬಿ ಇವೆಲ್ಲ ಹಿಂಗೆ ಹಾರಾಡ್ತಿದ್ದು ಮಗನಿಗೆ. ಮಗ ಅದು ಕಾಗಿ ಅಂತಾರೆ ನೋಡೋ, ಇದು ಗುಬ್ಬಿ ಅಂತಾರೆ ನೋಡೋ, ಹೀಗೆಲ್ಲ ತೋರಿಸ್ಕೋದು ಕೂತಾಳ. ಆ ಟನ್ನೋದ್ರೊಳಗೆ ಒಬ್ಬ ಮಡಿವಾಳ್ರವ ಏನು ಮಾಡ್ಯಾನ, ಬಟ್ಟೆ ತೊಳ್ಕೊಂಡು ಬಟ್ಟೆ ಗಂಟು ಇಟ್ಕೊಂಡು ಆ ಒಂದು ಕತ್ತಿ ಮ್ಯಾಗಿಂದ ಇಟ್ಕೊಂಡು ಅವ್ರ ಮನೆ ಮುಂದೆ ಹೊಂಟಾನ. ಇದು ಹುಡುಗ ನೋಡತ್ತು, ಮಮ್ಮಿ ಅತ್ತು. ಯಾವಾಗಿಂದ ಮಮ್ಮಿ ಹತ್ತುಕೊಂಡು ಅಂದ್ಕೊಳ್ಳೋಣ ಯಾಕೋ ಅಂದ್ಲು, ನನಗದು ಬೇಕು ಮಮ್ಮಿ ಅತ್ತಿದು. ಯಾವುದು ಕತ್ತಿ ಕೇಳಕತ್ತ. ಇಕ್ಕಿ ಅಂದ್ಲು, ಹುಚ್ಚ ಕತ್ತಿ ಗಿತ್ತಿ ಬೇಡಪ್ಪ ಅಂತ ತೊಗೊಬಾರ್ದು ನಾವು, ನಿನಗೇನು ಆಟಿಕೆ ಸಾಮಾನು ಕೊಡ್ತೀನಿ ನಡಿ, ಸೈಕಲ್ ಕೊಡ್ತೀನಿ ನಡಿ, ಪಟಪಟಿ ಕೊಡ್ತೀನಿ ನಡಿ, ಹಿಂಗೆಲ್ಲ ಅಂದ್ರು ಕೊಡೋದು. ಇಲ್ಲ ಮಮ್ಮಿ ನನಗೆ ಅದು ಕತ್ತಿನೇ ಬೇಕು, ಕತ್ತಿಕೊಂಡು ಹಳ್ಳ ಕತ್ತಿದು. ಅದೇ ಕತ್ತಿ ಹೆಂಗೆ ತಂದು ಕೊಡ್ಬೇಕ್ರಿ. ಯಾಕೆ ಒಂದು ಸಾಮಾನು ಅಂದ್ರೆ ಎಷ್ಟು ಸಮಾಧಾನ ಮಾಡೋದು, ಸಮಾಧಾನ ಆಗಲ್ದು. ಕಾಲು ತಿಕ್ಕಿ ಹಳ್ಳಕತ್ತು, ತಲೆ ಹೊಡ್ಕೊಂಡು ಹಳ್ಳಕತ್ತು. ಹೆಂಗೆ ಮಾಡ್ಬೇಕೀಗ? DC ಬರೋ ಟೈಮ್ ಆಯಿತು, ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬರೋ ಟೈಮ್ ಆಗ್ಯದ. ಇದು ಯಾರೇ ಒಂದು ಸಾಮಾನು ಅಂಗಳದಾಗ ಕಾಲು ತಿಕ್ಕಿ ಹಳ್ಳಕತ್ತದ. ಹ್ಯಾಂಗೆ ಮಾಡ್ಬೇಕು ಅಂತ ಚಿಂತೆ ಮಾಡಿದ್ರೆ ಬಂದೇ ಬಿಟ್ಟವ್ DC. ಹಂಗೆ ಬಂದು ನೋಡ್ದ ಹುಡುಗ ಕಾಲು ತಿಕ್ಕಿ ಹಳ್ಳಕತ್ತಿತ್ತು. ಹೋಗನೆ ಹೆಣ್ತಿಗೆ ಒಂದು ಏಟು ಕೊಟ್ಟು, ಹೆಣ್ತಿಗೆ ಯಾವಾಗಂದ್ರೆ ಹೆಣ್ತಿಗೆ ಅಂತ ಹೊಡೆದ. ಈಕೆ ಅಂದು ನನಗೆ ಯಾಕೆ ಹೊಡೆದ್ರಿ ಅಂದಕ್ಕೆ, ನಿನಗೇನು ಹೇಳಿದ್ದೆ ನಾನು, ನನ್ನ ಮಗ ಹಳ ನೋಡಿ ನನ್ನ ಕಿವ್ಯಾಗಿಂದ ಬೀಳಬಾರ್ದು ತಗೊಂಡು ಹೇಳಿನಿಲ್ಲ ನನಗೆ, ಯಾಕೆ ಕಳಕತ್ತದ ಅದು? ಖಬರ್ದಾರ್ ಅಂದು ಇನ್ನೊಮ್ಮೆ ಮಾತಾಡಿದೆ ಅಥವಾ ಇನ್ನೊಮ್ಮೆ ಹೊಡೆದೆ ತಗೊಂಡು ಖಬರ್ದಾರ್. DC ನೀ ಅಲ್ಲಿ ಆಫೀಸ್ನಾಗ, ನನ್ನ ಮನ್ಯಾಗ ನೀ PC ನೀ ಏನ್ರಿ? ನೀ ಎಲ್ಲಾರ ಅಂದ್ರೆ DC ತಲೆಯಾಗಿ ಇಟ್ಕೊಂಡು ಮನೆಗೆ ಬಂದಿದ್ದೇನೆ ನೀ. ಮತ್ತು ಯಾಕೆ ಕಳ್ಳಕತ್ತದ ಇದು? ಅಲ್ಲ, ಇದು ತಿಲ್ಲಕ್ಕೆ ಕೇಳಿದ್ರೆ ಅಂದ ಕೊಡ್ತೀನಿ, ಉಣ್ಣಕ್ಕೆ ಕೇಳಿದ್ರೆ ಅಂದ ಕೊಡ್ತೀನಿ, ಏನ್ರಿ ಅಡುಗೆ ಸಾಮಾನು ಕೇಳಿದ್ರೆ ಕೊಡ್ತೀನಿ. ಮತ್ತು ಇದು ಏನು ಕೇಳಕತ್ತದ ಅಂದ, ಇದು ಕತ್ತಿ ಕೇಳಕತ್ತದ ಅಂದ. ಅವ ಅಂದ ಕತ್ತಿ ಹೆಂಗೆ ಕೇಳ್ತದ ಅಂದ. ಇಲ್ಲ ಅದು ಕತ್ತಿನೇ ಕೇಳಕತ್ತದ. ನಾ ಸಮಾಧಾನ ಮಾಡ್ತೀನಿ, ತಡಿ ಎತ್ತಿಕೊಂಡು ನಿಮ್ಮವ ಅದ ಪಾಪು ನಡಿಯೋ, ನನಗೆ ಕಾರ್ನಾಗ ಹೋಗೋ ನಡಿ. ಇಲ್ಲ ಪಪ್ಪ ನನಗೆ ಅದೇ ಬೇಕು ಪಪ್ಪ, ಕತ್ತಿನೇ ಬೇಕು ಪಪ್ಪ. ನಿನಗೆ ಪಟಪಟಿ ಮ್ಯಾಗ ಹೋಯ್ತೀನಿ, ಗಾಡಿ ಸೈಕಲ್ ಮಟ್ಟ ಮ್ಯಾಗ ಕರ್ಕೊಂಡು ಹೋಗಿ ನಡಿ. ಇಲ್ಲ ನನಗದು ಕತ್ತಿನೇ ಬೇಕು. ಇವ ನಮ್ಮದು ಹ್ಯಾಂಗ ಅಂದ, ಮನೇನು ಮಗ ಸಮಾಧಾನ ಆಗ್ಬೇಕಾರೆ ಕತ್ತಿ ತೊಗೊಂಬ. DC ಏನೇ ಜಿಲ್ಲಾಧಿಕಾರಿ ಇದೀನಿ, ನನ್ನ ಮನೆಗೆ ಅಂದ್ರೆ ಕತ್ತಿ ಹೆಂಗೆ ತರೋದು? ಕತ್ತಿ ಹೆಂಗೆ ತರೋದು? ಮತ್ತು ಒಲ್ಲೆ ಅಂದ್ರೆ ಬಿಡು, ನಿನ್ನ ಮಗ ಆಳತ್ತದ, ನಾ ಏನು ಮಾಡಲಿ ಅಂದಕ್ಕೆ. ಮತ್ತು ಈಗ ಹ್ಯಾಂಗೆ ಮಾಡ್ಬೇಕು, ಅದಕ್ಕೆ ಸಮಾಧಾನ ಮಾಡ್ಬೇಕಲ್ಲ. ಅಕ್ಕಿ ಅಂದ್ಲು, ಒಂದು ಕೆಲಸ ಮಾಡಿರಿ ಅಂದ್ಲು. ಏನು ಕೆಲಸ? ಒಂದು ಅರ್ಧ ತಾಸು ನೀವೇ ಕತ್ತಿ ಆಗ್ರಿ ಅಂದ. ಗಂಡಗ ಕತ್ತಿ ಆಗ್ರಿ ಅಂದ. ನನ್ನ ಕುಡ್ಲ ಕಪಾಳ, ದೊಡ್ಡ ಅಧಿಕಾರಿಯಾಗಿ ನಾ ಕತ್ತಿ ಆಗಲಿ ಅಂದ. ಒಲ್ಲೆ ಅಂದ್ರೆ ಬಿಡು, ನಿನ್ನ ಮಗ ಆಳತ್ತದ, ನಾ ಏನು ಮಾಡೋಕ್ಕೆ? ಮತ್ತು ಹ್ಯಾಂಗೆ ಮಾಡೋದು ಅಂದ. ಸುಮ್ಮ ಒಂದು ಅರ್ಧ ತಾಸು ಸಾಕು ಕತ್ತಿ. ಹೆಣ್ತಿ ಮತ್ತು ಯಾರು ಕೇಳಲ್ರಿ? ಎಲ್ಲರೂ ಕೇಳಬೇಕು. DC ಇದ್ರೇನು, ಪೊಲೀಸ್ ಇದ್ರೇನು, ಯಾರು ಇದ್ರೇನು ಎಲ್ಲರೂ ಕೇಳಬೇಕಲ್ರಿ. ಕೇಳಿಲ್ಲ ಅಂದ್ರೆ ನಮ್ಮಲ್ಲಿ ಒಬ್ಬ ಅಕ್ಬರ್ ರಾಜ ಅಂದಿನತ್ತ, ಯಾರ್ಯಾರು ಹೆಣ್ತಿ ಮಾತು ಕೇಳ್ತೀರ ಅವರೆಲ್ಲ ಬರ್ರಿ ಅಂತಂದಂತ. ಎಲ್ಲರೂ ಬಂದರು. ಯಾರ್ಯಾರು ಹೆಣ್ತಿ ಮಾತು ಕೇಳ್ತೀರಪ್ಪ ಕೈ ಎತ್ತಿರಿ ಅಂದ್ರತ್ತ. ಎಲ್ಲವೂ ದಡ 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 ಕೈ ಎತ್ತದು. ಎಲ್ಲರೂ ನಾ ಕೇಳ್ತೀನಿ, ನೀ ಕೇಳ್ತೀನಿ, ನಾ ಕೇಳ್ತೀನಿ ಕಂದು ಎಲ್ಲರೂ ಕೈ ಎತ್ತೋರು. ಒಬ್ಬನೇ ಒಬ್ಬ ಕೈ ಕೆಳಗೆ ಬಿಟ್ಕೊಂಡು ನಿಂತಿದ್ದ. ರಾಜ ಅವನು ನೋಡಿ ಖುಷಿಪಟ್ಟ, ಏನಪ್ಪ ಎಲ್ಲರೂ ಹೆಣ್ತಿ ಮಾತು ಕೇಳೋರು ಯಾರ, ನೀವು ಒಬ್ಬರು ಎದಿಲ್ಲ ಹೆಣ್ತಿ ಮಾತು ಕೇಳಾರ್ದವ ಅಂದ. ಅವಾಗ ಅವ ಅಂದ, ನಾ ಯಾಕೆ ಕೇಳಂಗಿಲ್ಲ ಓಯಪ್ಪ, ಆಕೆ ಕೇಳಿ ಮ್ಯಾಕೆ ಎತ್ತೀನಿ ಅಂದವ. ಇವ್ರೇನೋ ಸ್ವಂತ ಧೈರ್ಯ ಮಾಡಿರಿ ಎತ್ಯಾರ. ಅವ ಹೆಣ್ತಿ ಕೇಳಿನ ಕೈ ಮ್ಯಾಕೆ ಎತ್ತೀನಿ ಅಂದವ. ಹೆಂಗದ್ರ ಪರಿಸ್ಥಿತಿ? ಹಂಗೆ ಏನ್ರಿ ಹೆಣ್ತಿ ಮಾತು ಕೇಳಾರ್ದವ್ರು ಯಾರು ಅಂತೀರಿ ನೀವು? ಪಾಪ DC ಕೇಳಬೇಕಾಯ್ತು. ಮತ್ತು ಹ್ಯಾಂಗೆ ಮಾಡ್ತೀವಿ ಅದನ್ನೆಲ್ಲ ಮಾಡ್ತೀನಿ. ಬಾ ತಗೊಂಡು ಒಳಗೆ ಕರ್ಕೊಂಡೋಗಿ ಅಂಥದ್ದು ಇಂಥದ್ದು ಎಲ್ಲ ಸುತ್ತಿ ಮಾಡಿ ಏನ್ರಿ ಬಗ್ಗೆ ನಿಂದ್ರಿಸಿ. ಇದಕ್ಕಿಂತ ಅವಾಗೆಲ್ಲ ಶ್ರೀಶೈಲಕ್ಕೆ ಹೋಗಿ ಸುಪ್ಪಲಿ ಎತ್ತಿಕೊಂಡು ಮರ ತರ್ತಿದ್ರು ನೋಡು, ಸಣ್ಣ ಮರ. ಇದಕ್ಕೆ ಮಾರಿಗಿರಿ ಕಟ್ಟಿ ಅಗ್ದು ಟೀಪ್ ಟಾಪ್ ಮಾಡಿ ಸೇಮ್ ಕತ್ತಿ ಮಾಡ್ದಂಗೆ ಮಾಡಿದ್ಲು. ಮಾಡಿ ಅದಕ್ಕೊಂದು ಹಗ್ಗ ಕಟ್ಟಲ್ಲು, ಹಗ್ಗ ಕಟ್ಟಿ ಹೊರಗೆ ಕರ್ಕೊಂಡು ಬಂದು, ಏ ಪಾಪು ಅಂದ್ಲು. ಏನು ಮಮ್ಮಿ ಎತ್ತಿದು? ನಿಮ್ಮ ಅಪ್ಪ ಬಂದು ನೋಡಯ್ಯಪ್ಪ ಅಲ್ಲಿಲ್ಲ, ನನ್ನ ಗಂಡ ಬಂದು ನೋಡಯ್ಯಪ್ಪ ಅಲ್ಲಿಲ್ಲ, ಬತ್ ನೋಡಯ್ಯಪ್ಪ ಕತ್ತಿ ಅಂದ್ಲು.
ಕತ್ತಿ ಅಂದ್ಕೊಂಡು ಇವನು ಹೊಟ್ಟಾಗ ಸಂಗಟ ಅವ್ನು ಹೆಣ್ತೀನಿ ನನ್ನ ಕತ್ತಿ ತೊಳಲ್ಲ ಯಾರಿಗೆ ಹೇಳ್ತಾನ ಏನ್ರಿ ಇದು ಹುಡುಗಿದ್ರಂದಾಗ ತಗೋಯಪ್ಪ ಆಟ ಆಡತ್ತುಕೊಂಡು ಯಾವಾಗ ಕೊಟ್ಟುಕೊಳ್ಳೇನ ಅವಾಗ ಇದು ಹುಡುಗಂತ ಮಮ್ಮಿ ಅತ್ತು ಏನತ್ತಮ್ಮ ಅದ್ರಕ್ಕೆ ಇದೇ ಚಂದದ ಮಮ್ಮಿ ಕತ್ತಿ ಅತ್ತು ಹೌದಪ್ಪ ಆಡು ಹೋಗತ್ತೆ ಕೊಟ್ಟು ಯಾವಾಗಂದ್ರೆ ಹೆಂಗದಂದ ಹಗ್ಗ ಹಿಡ್ಕೊಂಡು ಹಿಂಗೆ ತಿರುಗಾಡಿ ಬರ್ತಿತ್ತು ಬರೋದಕ್ಕೆ ಸುಮಾರು ಕುಂದ್ರಬೇಕಿಲ್ಲ ಪಾರ ಮಮ್ಮಿ ಅತ್ತಿದು ಮತ್ತೇನು ಬೇಕತ್ತಮ್ಮ ಇದ್ರ ಮ್ಯಾಲೆ ಗಂಟು ಇಲ್ಲಲ್ಲ ಮಮ್ಮಿ ಅತ್ತು ಅದು ಗಂಟು ಇಟ್ಕೊಂಡು ಹೋಗಿದ್ದು ನೋಡಿತ್ತಲ್ಲ ಇದ್ರ ಮ್ಯಾಲೆ ಗಂಟು ಇಲ್ಲಲ್ಲ ಮಮ್ಮಿ ಹ್ಯಾಂಗ್ರಿ ಏನು ಯಾವ್ರಿಗೆ ಗೊಳೆ ಮಾಡಿ ಕಟ್ಟಂದ ನಾವು ಯಾವ್ರಿಗೆ ಗೊಳೆ ಮಾಡಿ ಕಟ್ಟು ಆಯ್ತು ಅವನು ಡ್ಯೂಟಿಗೆ ಹೋಗಿ ಪ್ಯಾಂಟ ಕೋಟ್ ಎಲ್ಲ ಕೂಡಿ ಅಂದ ಗೊಳೆ ಮಾಡಿ ಕಟ್ಟಲ್ಲು ಕಟ್ಟಿ ಅಂದ ಗಂಟು ಇಟ್ಲು ಮತ್ತಿದು ಗಂಟು ಹೊತ್ಕೊಂಡು ತಿರುಗಾಡ್ಲಕತ್ತು ತಿರುಗಾಡಿ ಬಂದ್ಬಿಡಕ್ರೆ ಸುಮ್ಮಿರ್ಬೇಕಿಲ್ರಿ ಇದು ಇದ್ರ ಫಾಸ್ಟ್ ನಡೆಯಲ್ದ ತಗೊಂಡು ಅಲ್ಲೇ ಒಂದು ಬಡಿಗೆ ಬಿದ್ದಿತ್ತು ಬಡಿಗೆ ತೊಗೊಂಡು ಚಮ್ಮನ ಹೊಡಿತು ಹೊಡೆದು ಕುಳರಿ ಇದು ಒಳಗೆ ಡಿ ಸಿ ಅಪ್ಪೋ ಅತ್ತಿತ್ತು ಯಾರಿಗೆ ಹೇಳ್ತಾನ ಏನ್ರಿ ಹಂಗೆ ಹೊಡೆಸ್ಕೊಂಡು ತಿರುಗಾಡಕತ್ತು ತಿರುಗಾಡಿ ಬಂದ್ಬಿಡಕ್ರೆ ಸಮಾಧಾನ ಆಗಬೇಕಿಲ್ಲ ಸಮಾಧಾನ ಆಗಲಿಲ್ಲ ಮತ್ತು ಮಮ್ಮಿ ಎತ್ತು ಮತ್ತೇನು ಬೇಕತ್ತಮ್ಮ ಇದ್ರ ಮ್ಯಾಲೆ ನನಗೂ ಕುಂದ್ರಸು ಮಮ್ಮಿ ಎತ್ತು ಏನು ಮಗನೇ ಅದ ತಗೊಂಡು ಎತ್ತಿ ಕುಂದ್ರಸಿದ್ಲು ಗಂಟ ಮಗನ ಕುಂದ್ರಸ್ಕೊಂಡು ತಿರುಗಾಡ್ಲಕತ್ತ ಮೊಳಕಾಲು ಬ್ಯಾನೆ ಹಾಕಿದ್ದು ಹೇಳ್ತಾನೆ ರೀ ಏನ್ರಿ ಹಂಗೆ ತಿರುಗಾಡ್ತಿದ್ದ ಮತ್ತಿದು ಫಾಸ್ಟ್ ಹೋಗಲ್ದಂತಂದು ಮತ್ತೆ ಹೊಡ್ಯಾವ ಹೊಡೆದ್ಕೊಂಡು ಮತ್ತೆ ಓಡವ ಇಟ್ಟಾದ ಬಳಿಕ ಸಮಾಧಾನ ಆಗ್ಬೇಕಿಲ್ಲ ಮಮ್ಮಿ ಎತ್ತು ಮತ್ತೆ ಅಳಕತ್ತು ಮತ್ತೇನತ್ತಮ್ಮ ಇದ್ರ ಮ್ಯಾಲೆ ನೀನು ಕುಂದ್ರು ಮಮ್ಮಿ ಎತ್ತು ಹಂಗೆ ಮಾಡುದು ಇದ್ರ ಮ್ಯಾಲೆ ನೀನು ಕುಂದ್ರು ಮಮ್ಮಿ ಎತ್ತು ಅವಾಗ ಆಕೆ ಅಂದ್ಲು ಅಯ್ಯೋ ತಮ್ಮ ನಾ ಕುಂದ್ರಬಾರ್ದಪ್ಪ ನಾ ಕುಂದ್ರಬಾರ್ದತ್ತ ಆಕೆ ಇದು ದೇವ್ರಿದ್ದಂಗೆ ರೀ ಅಂದ್ಲಕ್ಕಿ ಅವ ಅಂದ ಬುಸುಗೊಟ್ಟಿ ಎಲ್ಲಿ ದೇವರು ಎಲ್ಲಿದ್ದೇನ್ರಿ ಈ ಸದ್ಯ ನಾ ಡಿ ಸಿ ಅಲ್ಲ ಈ ಸದ್ಯ ನಾ ನಿನ್ನ ಗಂಡ ಅಲ್ಲ ನಾ ಏನದೀನಿ ಕತ್ತಿದ್ದೀನಿ ಕೂತು ಬಿಡು ಅಂದವ ಅದೇ ಹಂಗೆ ಕುಂದ್ರಕ್ಕೆ ಬರ್ತದೆ ರೀ ನೀವೆಲ್ಲ ಗಂಡ ಅಂದ್ರೆ ದೇವ್ರಿದ್ದಂಗೆ ಗಂಡ ಅಂದ್ರೆ ಪರಮಾತ್ಮ ಇದ್ದಂಗೆ ನಾವೊಮ್ಮೆ ಪ್ರವಚನಕ್ಕೆ ಹೋದಾಗ ಒಂದು ಮಾತು ಹೇಳಿದ್ವಿ ಒಬ್ಬಕ್ಕೆ ಎಲ್ಲ ಪುರಾಣದ ಹೆಣ್ಮಕ್ಳಿಗೆ ನೋಡವ ನಿಮ್ಮ ಯಜಮಾನ್ರ ಆಯುಷ್ಯ ಹೆಚ್ಚಾಗಬೇಕಾಗಿತ್ತು ಅಂದ್ರೆ ಏನ್ರಿ ನಿಮ್ಮ ಯಜಮಾನ್ರಿಂದ ಆಯುಷ್ಯ ಹೆಚ್ಚಾಗಬೇಕಾಗಿತ್ತು ಅಂದ್ರೆ ನಿಮ್ಮ ಮುತ್ತೈತನ ಹೆಚ್ಚಿಗೆ ಆಗಬೇಕಾಗಿತ್ತು ಅಂದ್ರೆ ನೀವು ಒಂದು ಕೆಲಸ ಮಾಡಬೇಕು ಏನು ಕೆಲಸ ಪ್ರತಿನಿತ್ಯ ನೀವು ಗಂಡನ ಪಾದ ಪೂಜೆ ಮಾಡ್ಕೋರಿ ಏನ್ರಿ ಪ್ರತಿನಿತ್ಯ ಮುಂಜಾನೆ ಕೂಡ ಸ್ನಾನ ಮಾಡ್ಕೊಂಡು ಗಂಡ ಸ್ನಾನ ಆದ ಕೂಡಲೇ ಮೊದಲಿಂದ ಗಂಡನ ಪಾದ ಪೂಜೆ ಮಾಡ್ಕೊಂಡು ದಿನ ಗಂಡನ ಪಾದೋದಕ್ಕೆ ತಗೋರಿ ಒಂದು ವೇಳೆ ಗಂಡ ಎಲ್ಲರೂ ಊರಿಗೆ ಹೋಗೋದು ಗೊತ್ತಾಯ್ತು ಅಂದ್ರೆ ಇವತ್ತು ಮಾಡಿದ ಪಾದ ಪೂಜೆ ಮಾಡಿದ್ದೆ ಪಾದೋದಕ್ಕೆ ಒಯ್ದೊಂದು ಬಟ್ಟದಾಗ ಹಾಕಿ ಜಗಲಿ ಮ್ಯಾಗಿಡ್ರಿ ಅವನ ಗಂಡನ ಮನೆಯಾಗಿಂದ ಫೋಟೋ ಇತ್ತು ಅಂತಂದ್ರೆ ಅವ್ನು ಗಂಡ ಊರಿಗೆ ಹೋಗಿದ್ನಂದ್ರೆ ಅವ್ನು ಫೋಟೋ ಪೂಜೆ ಮಾಡಿ ಇವೇನು ಜಗಲಿ ಮ್ಯಾಗ ಪಾದಕ್ಕೆ ಇಟ್ಟಿರ್ತಾರೆ ಪಾದೋದಕ್ಕೆ ಕೊಡ್ರಿ ಎಂದಿನ ಒಬ್ಬ ಹೆಣ್ಮಗಳು ಏನು ಮಾಡ್ಯಾಳ ಅದು ದೊಡ್ಡ ಗದ್ದಲ ಐತ್ರಿ ನಾವು ಒಬ್ಬ ಹೆಣ್ಮಗಳು ಏನು ಮಾಡ್ಯಾಳ ಪಾದ ಪೂಜೆ ಮಾಡ್ಕೊರಿ ಅಂದಿದ್ದೇ ಮರ್ತಾಳ ಗಂಡ ಬರೀ ಫೋಟೋ ಪೂಜೆ ಮಾಡ ಅಂತಾರೆ ಅನ್ನೋದು ಅಟ್ಟೆ ತಿರಾಗದಕ್ಕೆ ಗಂಡ ಊರಾಗಿದ್ರು ಫೋಟೋನೇ ಪೂಜೆ ಮಾಡಕ್ಕೆ ಗಂಡ ಊರಿಗೆ ಹೋದ್ರೂ ಫೋಟೋನೇ ಪೂಜೆ ಮಾಡಕ್ಕೆ ಏನ್ರಿ ಗಂಡ ಊರಾಗಿದ್ರು ಫೋಟೋನೇ ಪೂಜೆ ಮಾಡಕ್ಕೆ ಗಂಡ ಊರಿಗೆ ಹೋದ್ರೂ ಫೋಟೋನೇ ಪೂಜೆ ಮಾಡಕ್ಕೆ ಅದು ಗಂಡ ಅಲ್ಲೇ ಕೂತಿರ್ತಿತ್ತು ಈಗ ಎತ್ತರ ಮ್ಯಾಗ ಗಂಡನ ಫೋಟೋ ಹಾಕ್ಯಾಳ ಹಾಕ್ಯಾಳ ಸ್ಟೂಲ್ ಮ್ಯಾಗ ನಿಂತಂದು ಅದಕ್ಕೆ ದಿನ ವಿಭೂತಿ ಕುಂಕುಮ ಎಲ್ಲ ಹಚ್ಚಿ ಊದಿನ ಕಡ್ಡೆದು ಎಲ್ಲ ಬೆಳಗಾಗಿ ಹೀಗೆಲ್ಲ ಮಾಡೋಕ್ಕೆ ಅದು ಗಂಡ ಅಲ್ಲೇ ಕೂತಿರ್ತಿತ್ತು ಈಕಿ ಪೂಜೆ ಮಾಡೋಕ್ಕೆ ಅದು ಡ್ಯೂಟಿ ನನ್ನ ಡ್ಯೂಟಿ ಟೈಮ್ ಆಗ್ಯದ ಒಂದಿಟ್ಟು ಏನ್ರ ಹೊಟ್ಟಿಗೆ ಹಾಕು ಬರೀ ತಿನ್ನಕ್ಕೆ ಸಾಯ್ತದಿದ್ರೆ ಬಾಯ ಮಣ್ಣು ನಮಗೆ ಆ ಪೂಜೆ ಮಾಡ್ಬೇಕು ಪೂಜೆ ಗಂಡಗ ಅವನದೇ ಫೋಟೋ ಪೂಜೆ ಮಾಡ್ಲಕತ್ತಾಳ ಅವನಿಗೆ ಬೈಲಕತ್ತಾಳ ಹಂಗೆ ಮಾಡ್ತೀರಿ ನಮಗೆ ಬರೀ ಪೂಜೆ ಹತ್ಯದ ನಮಗೆ ನಿನಗೆ ಬರೀ ತಿನ್ನೋದು ಹತ್ಯದ ಏನ್ರಿ ಅದು ಇದ್ರಪ್ಪು ಅನ್ನೋದು ಅಂಜಿ ಸುಮ್ಕುಂದ್ರ ಮತ್ತು ಮರದ ಕಡೆಗೆ ಒಂದು ಕಪ್ ಚಾರೆ ಕೊಡು ಬರೀ ಕುಡಿಯೋದೇ ಮಾಡು ನನಗೆ ತಂದಿಟ್ಟಿದ್ದೆ ಅದಕ್ಕೆ ತಂದಿಟ್ಟಿದ್ದೆ ನಾನು ಹಾಗೆ ಪೂಜೆ ಮಾಡಾಕಿ ಒಂದು ದಿವಸ ಏನಾಗ್ಯದ ಆಕಿನ ಮನೆ ಸ್ಟೂಲ್ ಯಾರೋ ಒಯ್ದ ಮೊದಲೇಕೆ ದಪ್ಪನ ಹೆಣ್ಮಗಳು ಒಯ್ದಾರ ಸ್ಟೂಲ್ ಒಯ್ಯಾದ್ರಾಗ್ಯಂದ ಮತ್ತೆ ಈಗ ಪೂಜೆ ಮಾಡ್ಬೇಕಾರೆ ಗಂಡನ ಫೋಟೋ ಆ ಕಡೆ ನೋಡಿದ್ರೆ ಏನೂ ಕಾಣಲಿಲ್ಲ ಇವ ಪೇಪರ್ ಓದ್ ಕೂತಿದ್ದ ರೀ ಹಾಕ ಬಂದರೆ ಬಾ ಅಲ್ಲೇ ಕೂತ ಕೇಳ್ತ ಬಂದರೆ ಬಾ ಅಂದ ಕೂಡನ ಪಾಪ ಯಾಕೆ ಹೇಳ ಸುಮ್ಮ ಪೇಪರ್ ಓದಕತ್ತಾನೆ ಬಂದರೆ ಬಾ ಅದು ಕೂಡ ಇದು ಏನೋ ಕತೆ ಇದ್ದಿರ್ಬೇಕಂತ ಬರ್ತದೆ ಅಂದ್ರೆ ಬಗ್ಗೆ ನಿಂದಿರ್ರಿ ಅಂದು ಹೇಳೋಣ ಯಾಕೆ ಅಂದ ಬಗ್ಗೆ ನಿಂದ್ರು ಅದು ಏನೋ ಕಿವ್ಯಾಗ ಹೇಳ್ತದೆ ನತ್ತಕೊಂಡೊಂದು ಪಾಪಿದ ಬಗ್ಗೆ ಅದು ಬಗ್ಗೆ ನಿಂದ್ರಾಗ ಟಣ್ಣನಂಗೆ ಸಿಗುದು ಇವನ ಮೇಲೆ ಇರ್ತಾಳೆ ನಿಂತು ಫೋಟೋ ಪೂಜೆ ಮಾಡಕದು ಎಪ್ಪ ಜಲ್ದಿ ಇಳಿ ಅಂತ ಅದು ಆಗ್ತದ ನೀನು ಸುಮ್ಮನೆ ಅಂದ್ರೆ ನೀನು ಪೂಜೆ ಮಾಡ್ಬೇಕು ನಾ ಹೇಳ್ರಿ ಕೈಯಾಗ ತೊಡಿ ಬುತ್ತಿ ಹಚ್ತಾಳೆ ಕುಂಕುಮ ಹಚ್ತಾಳೆ ಊದಿನ ಕಡ್ಡಿ ಬೆಳಗ್ತಾಳೆ ಅವ ಅಂದ ಇಳಿ ಅತ್ತವ ಅಂತಾನೆ ಅವಿ ತಡಿ ನಾ ಇನ್ನೂ ಮಂಗಳಾಡ್ತೇನೆ ಬಾಕು ಜಯ ಮಂಗಲ ನಿತ್ಯ
ಯವ ಅಂತ ನೀ ಮಂಗಳಾರತಿ ಮಾಡಿದ್ರೆ ನಾನು ಪುಣ್ಯತಿಥಿ ಹಾಕೋದ ಹಿಡಿಯೋತವ ಅಂತ ಹೆಂಗೆ ಮಾಡ್ತೀರಿ ಗಂಡನ ಮ್ಯಾಗ ಅಟ್ಟ ಭಕ್ತಿ ಹಾಕಂದು ಹೆಂಗೆ ಮಾಡ್ತೀರಿ? ನಾ ಹೇಳಿ ಆಮೇಲೆ ಬಂದು ಜಗಳಕ್ಕೆ ನನಗೆ ನೀವು ಏನು ಹೇಳಿರಿ ಮುತ್ತಾರೆ ಪುರಾಣದಾಗ ನೀವು ಹೇಳ್ತೀನಿ. ನಮ್ಮ ಮನೆಯಾಗಿಂದ ಇದು ನಾವು ಊರಾಗಿದ್ರೆ ಹೊಟ್ಟೆಗೆ ಅನ್ನ ಹಾಕೋದು ನನ್ನ ಫೋಟೋ ಪೂಜೆ ಮಾಡ್ಲಾಕತ್ತದ. ಅವ ಬಂದು ಜಗಳ ತೆಗೆದಿದ್ದು ಹಿಂಗೆ ಹಾಕವ ಭಕ್ತಿ ಭಾಳ ಪಾಪಿಕೆ ಅನ್ನಂತಾಳ. ಗಂಡ ಅಂದ್ರೆ ದೇವ್ರಿದ್ದಂಗೆ ನೀವೆಲ್ಲ ನಿಮಗೆ ಹೆಂಗಿನ್ನ ಮ್ಯಾಕ್ ಕುಂದ್ರಲ್ರಿ ಬ್ಯಾಡ್ರಿ ಎಲ್ಲ ಅಂದು ಹುಚ್ಚಿಗೆ ಸದ್ಯ ನಾ ಏನೂ ಅಲ್ಲ. ನೀ ಸುಮ್ಮ ಕೂತು ಬಿಡು ಕತ್ತಿದ್ದೆ ನಾನು. ಈಗ ಏನು ಮಾಡ ಅದು ಅಳ್ಳಕತ್ರಿ ಹುಡುಗ ಮತ್ತು ಡುಬ್ಬಕ್ಕೆ ನಮಸ್ಕಾರ ಮಾಡಿ ಮ್ಯಾಲೆ ಕೂತಳು. ಗಂಟ ಮಗನಿಗೆ ಹೆಣ್ತಿನ ಹೊತ್ಕೊಂಡು ಮೊಳಕಾಲೆಲ್ಲ ಕೆತ್ತಿ ಹೋಗ್ಯಾವ, ರಾಮ ರಕ್ತಾಗ್ಯಾವ, ಅಂಗಯ್ಯ ಮೊಳಕಾಲ ಹಂಗೆ ತೊಗೊಂಡು ತಿರುಗಾಡ್ಲಕತ್ತು. ಇದು ಒಳಗೆ ಅಳತ್ತಿತ್ತಿದ್ದು DC ಯಾವಾಗ ಹಾಗೆ ತೊಗೊಂಡು ತಿರುಗಾಡಕತ್ತು ಕೂಡ ಮತ್ತೆ ಹಿಂಗೆ ತಿರುಗಾಡ ಬಳಗ ಗಪ್ಪ ಆಗ್ಬೇಕಿಲ್ರಿ ಮಮ್ಮಿ ಅತ್ತು. ಮತ್ತೇನತ್ತಮ್ಮ ಇದು ಅದ್ರಂಗೆ ಒದರಲಾಗ್ಯದಲ್ಲ ಮಮ್ಮಿ ಅತ್ತಿದು ಏನ್ರಿ, ಇದು ಅದ್ರಂಗೆ ಒದರಲಾಗ್ಯದಲ್ಲ ಮಮ್ಮಿ. ಅವಾಗ ರೀ ಅಂದು ಸುಮ್ಮ ಕುಂದ್ರ ನಾವು ಹಂಗೂ ಕತ್ತೆಗಿನ ಹಿಂಗೂ ಕತ್ತೆಗಿನ ಒದರೇ ಬಿಡ್ತೀರಿ ತಿಳ್ಕೊಳೋದು ಹೈಕ್ಯಾ ಅನ್ನೋದು ಏನ್ರಿ. DC ಕತ್ತೇನು ಕತ್ತೆ ಅಲ್ಲ. ಅಂಥ ದೊಡ್ಡ ಅಧಿಕಾರಿ ಇದ್ರೂ ಏನ್ರಿ ಮಗನ ಸಮಾಧಾನ ಸಲುವಾಗಿ ಹೆಂಡತಿ ಕೈಯಾಗ ಕತ್ತಿ ರೂಪದಿಂದ ಹೆಂಗೆ ತಾಳನೋ ಅಂಥ ಅಗಮ್ಯ ಅಗೋಚರನಾಗಿರ್ತಕ್ಕಂಥ ಪರಮಾತ್ಮ ಒಬ್ಬ ಸದ್ಗುರುನಾಥನ ಕೈಯಾಗ ಏನ್ರಿ ಸದ್ಗುರುನಾಥನ ಕೈಯಾಗ ಒಂದು ಇಷ್ಟಲಿಂಗವಾಗಿಂದ ಪರಿಣಾಮ ಬೇರೆ ಸಣ್ಣವಾಗಿಂದ ಬಂದು ನಮ್ಮ ಅಂಗೈಯಾಗಿಂದ ಕುಂತ ಏನ್ರಿ. ಕಲ್ಪನೆಯಲ್ಲಿ ಹೆಂಗೆ DC ಒಬ್ಬ ಹೆಂಡತಿ ಕೈಯಾಗಿಂದ ಕತ್ತಿ ರೂಪ ಅಂತಕ್ಕಂಥ ಹೆಂಗೆ ತಾಳಬೇಕಾಗ್ಯದೋ ಇಲ್ಲಿ ಒಬ್ಬ ಪರಮಾತ್ಮ ಗುರುವಿನ ಕೈಯಾಗಿಂದ ಇಷ್ಟಲಿಂಗವಾಗಿ ನಮ್ಮ ಅಂಗೈಯಾಗಿಂದ ಬಂದು ಕುಂತಾನೆ. ಆ ಅಂಗೈಯೊಳಗಿರ್ತಕ್ಕಂಥ ಲಿಂಗವನ್ನು ನಾವು ಪಡಿಬೇಕಾಗಿತ್ತು ಒತ್ತಿಕೊಂಡ್ರೆ ನಾವು ಗುರುವಿನ ಬಳಿಯಿಂದ ಇರಬೇಕು. ಆ ಗುರುವಿನ ಹತ್ತಿರದಿಂದ ಹೋಗಬೇಕು. ಗುರುವಿನಲ್ಲಿರ್ತಕ್ಕಂಥ ಜ್ಞಾನವನ್ನು ಸಂಪಾದನೆ ಮಾಡಬೇಕು. ಅಂದಾಗ ಮಾತ್ರ ಸದ್ಗುರುನಾಥ ನಮಗೆ ಇಷ್ಟಲಿಂಗ ಅಂತಕ್ಕಂಥ ಕೊಡ್ತಾನೆ. ಅದಕ್ಕಾಗೇ ಇಲ್ಲಿ ಮಲ್ಲಮ್ಮಳನ್ನು ಆ ಗುರುವಿನ ಹತ್ತಿರದಿಂದ ಕರ್ಕೊಂಡು ಬಂದಾರೆ. ಸದ್ಗುರುನಾಥ ನಿನ್ನಲ್ಲಿರ್ತಕ್ಕಂಥ ಜ್ಞಾನ ಅಂತಕ್ಕಂಥ ನೀಡಿ ನನ್ನ ಮಗಳಿಗೆ ಒಂದು ಇಷ್ಟಲಿಂಗ ಅಂತಕ್ಕಂಥದ್ದು ಏನು ಧಾರಣೆ ಮಾಡಬೇಕು ಏನ್ರಿ. ಅವಳಿಗೊಂದು ಲಿಂಗ ದೀಕ್ಷೆ ಅಂತಕ್ಕಂಥ ಮಾಡಿ ಅವಳ ಬದುಕು ಅಂತಕ್ಕಂಥ ಉದ್ಧಾರ ಮಾಡಬೇಕು ಅಂತನ್ನುವಂಥದ್ದನ್ನು ವಿಚಾರ ಇಟ್ಕೊಂಡು ತಂದು ಮಲ್ಲಮ್ಮಳನ್ನು ಯಾವಾಗ ಗುರುವಿನ ಹತ್ತಿರದಿಂದ ತಂದು ಬಿಟ್ಟರು ಆ ಸದ್ಗುರುನಾಥ ಮಲ್ಲಮ್ಮಳಿಗೆ ತನ್ನಲ್ಲಿರ್ತಕ್ಕಂಥ ಎಲ್ಲ ಜ್ಞಾನವನ್ನು ಕೂಡ ನೀಡಾಕತ್ತ ಏನ್ರಿ. ಅವತ್ತಿನ ದಿನಮಾನದೊಳಗಿಂದ ಕಾಲೇಜು, ಹೈಸ್ಕೂಲು, ಪ್ರೈಮರಿ ಸ್ಕೂಲು, ಇಂಗ್ಲೀಷು, ಹಿಂದಿ ಇವು ಯಾವುವು ಕೂಡ ಇದ್ದಿದ್ದಿಲ್ಲ. ಅವಾಗೆಲ್ಲ ಏನಿದ್ರು ಕೂಡ ಗುರುಕುಲದೊಳಗೇ ಇರಬೇಕು. ಅದು ಹೆಣ್ಣರು ಇರಲಿ ಗಂಡರು ಇರಲಿ ಏನ್ರಿ, ಗುರುಕುಲದೊಳಗೆ ಇದ್ದಾನೆ ಏನೆಲ್ಲ ಜ್ಞಾನ ಅಂತಕ್ಕಂಥ ಪಡಿಬೇಕು ಪುಣ್ಯಾತ್ಮರೇ. ಅಂಥ ಜ್ಞಾನವನ್ನು ಮಲ್ಲಮ್ಮ ಎಲ್ಲಿ ಪಡಿಲಿಕ್ಕತ್ತಾಳ? ಅಷ್ಟಾವರಣ, ಷಡಸ್ಥಲ, ಪಂಚಾಚಾರ ಅಂತಕ್ಕಂಥ ಏನ್ರಿ ಇವೆಲ್ಲ ನಮ್ಮ ವೀರಶೈವ ಧರ್ಮದಿಂದ 3 ಏನದವಲ್ಲ, ಇವು 3 ಇದ್ದಾಗ ಮಾತ್ರ ಅವ ವೀರಶೈವನ ಸಿಗುತ್ತಾನೆ, ಲಿಂಗಾಯತನ ಸಿಗುತ್ತಾನೆ. ಇಲ್ಲದೇ ಇದ್ರೆ ಅನಿಸ್ಕೊಳ್ಳಿಕ್ಕೆ ಆಗಂಗಿಲ್ಲ. ಅದನ್ನೆಲ್ಲ ಪಡಿಬೇಕಾಗಿತ್ತು ಅಂದ್ರೆ ಒಬ್ಬ ಗುರುವಿನ ಹತ್ರನೇ ಹೋಗಬೇಕು. ಯಾವುದನ್ನು ಅಷ್ಟಾಭರಣಗಳನ್ನು ಹೇಳ್ತಾರಲ್ಲ ಶರಣರು, ಅಷ್ಟಾಭರಣವೇ ಅಂಗವಾಗಿ, ಪಂಚಾಚಾರ್ಯವೇ ಪ್ರಾಣವಾಗಿ, ಷಡಸ್ಥಲವೇ ಆತ್ಮವಾಗಿ ಏನ್ರಿ. ಷಡಸ್ಥಲಗಳಂತಕ್ಕಂಥವೇನವಲ್ಲ ಅವೇ ನಮ್ಮ ದೇಹದೊಳಗಿರ್ತಕ್ಕಂಥ ಆತ್ಮ ಇದ್ದಂಗೆ ಏನ್ರಿ. ಅಷ್ಟಾಭರಣ ಅಂತಕ್ಕಂಥ ಅಂಗ ಮ್ಯಾಲೆ ಇರ್ತಕ್ಕಂಥ ಶರೀರ ಅಂತಕ್ಕಂಥ ಏನದಲ್ಲ ಅದು ಅಷ್ಟಾಭರಣ ಇದ್ದಂಗೆ. ಅದಕ್ಕಾಗಿ ಹೇಳ್ತಾರಲ್ಲ ಅಷ್ಟಾಭರಣ ಅಂದ್ರೆ ಏನು ನೋಡ್ರಿ. ಇವೆಲ್ಲ ಅಂಗವಾಗಿ ಹೆಂಗೆ ಶರೀರ ಅಂತಕ್ಕಂಥ ಮುಚ್ಕೋಬೇಕಾಗಿತ್ತು ಅಂದ್ರೆ ನಾವು ಒಂದ್ರ ಮೇಲೆ ಒಂದು ಬನೀನು ಹಾಕೋತೀವಿ, ಅಂಗಿ ಹಾಕೋತೀವಿ, ಹಿಂಗೆ ರುಮಾಲು ಸುತ್ತೀವಿ, ಇವೆಲ್ಲ ಮಾಡ್ತೀವಲ್ಲ ಇದು ಶರೀರ ಮುಚ್ಕೊಳಕ್ಕೆ ಅಂದ್ರೆ ಶರೀರದ ಸಂರಕ್ಷಣೆಗಾಗಿ. ಇನ್ನು ಆತ್ಮ ಸಂರಕ್ಷಣೆಗಾಗಿ 8 ಅದಾವೆ. ಯಾವುವು? ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ,